ಹುಣಸೆ ಮುಗ್ಗಿನ ಮಸೊಪ್ಪು ಸಾಂಬಾರು ರೆಸಿಪಿ ಹೇಗೆ ಮಾಡೋದು ನೋಡೋಣ. ಒಂದು ಕುಕ್ಕರ್ ತೊಗೊಂಡು 1 ಬೌಲಷ್ಟು ತೊಗರಿಬೇಳೆ, 1 ಬೌಲಷ್ಟು ಮೊಳಕೆ ಹುರುಳಿಕಾಳು, ಆಮೇಲೆ 3 ಥರದ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ. ಬದನೆಕಾಯಿ, ಬೆಳ್ಳುಳ್ಳಿ, ಹುಣಸೆ ಮೊಗ್ಗು, ಆಮೇಲೆ ಒಂದು ಈರುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು ಒಂದೊಂದಾಗಿ ಹಾಕ್ಕೊತಾ ಹೋಗೋಣ ಕುಕ್ಕರ್ ಒಳಗಡೆ. 3 ಥರದ ಸೊಪ್ಪು ಅಂತಂದರೆ ಪಾಲಕ್ ಸೊಪ್ಪು, ಕಿರಿಕ್ಸಾಲೆ ಸೊಪ್ಪು, ದಂಟಿನ ಸೊಪ್ಪು ಮೂರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಬದನೆಕಾಯಿ, ಕಾಯಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಅರಿಶಿನ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಚೊಂಬಷ್ಟು ನೀರು ಸಹ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು 3 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಸಾಂಬಾರು ಬೆಂದಿದೆ. 3 ವಿಷಲ್ ಆದ ನಂತರ ತಿಳಿ ಸಾಂಬಾರನ್ನೆಲ್ಲ ಸಪ್ರೇಟಾಗಿ ತಕ್ಕೊಂಡು ಗಟ್ಟಿ ಪದಾರ್ಥಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಮಸ್ತಿಟ್ಕೊತಿದ್ದೀವಿ. ಈ ಸಾಂಬಾರಿಗೆ ಜೀರಿಗೆ ಹಾಕ್ಕೊಂಡು ಮಸಿಯೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಒಂದು ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊಂಡಿದ್ದೀವಿ. ಆಮೇಲೆ ತಿಳಿ ಸಾಂಬಾರು ತೆಗೆದಿಟ್ಕೊಂಡಿರೋದಕ್ಕೆ ಜೀರಿಗೆ ಪೌಡರ್ ಆ್ಯಡ್ ಮಾಡಿದರೆ ಸಾಂಬಾರು ಸವಿಯಲು ಸಿದ್ಧವಾಗಿದೆ. ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಬಿಸಿ ರಾಗಿ ಮುದ್ದೆ ಜೊತೆ ಸಾಂಬಾರು ಸಹ ರೆಡಿಯಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ.